ಎಲ್ರಿಗೂ ನಮಸ್ಕಾರ. ಬ್ಲೌಸು ಮತ್ತು ಚೂಡಿದಾರ್ ಟಾಪು ಕಟಿಂಗ್ ಮಾಡುವಂಥ ನೋಟ್ಸು ಈಗ ತುಂಬ ಕಡಿಮೆ ಬೆಲೆಗೆ ಸಿಗ್ತಾ ಇದೆ. ಅದ್ರ ಜೊತೆಗೆ ಚಾರ್ಟ್ ನೋಟ್ಸ್ ಫ್ರೀಯಾಗಿ ಸಿಗ್ತಾ ಇದೆ. ಅದ್ರ ಜೊತೆಗೆ 2 ತಿಂಗಳ ಆನ್ಲೈನ್ ಕ್ಲಾಸಸ್ ರೆಕಾರ್ಡೆಡ್ ವೀಡಿಯೋಸು ಫ್ರೀಯಾಗಿ ಸಿಗ್ತಾ ಇದೆ. ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿನ ನಿಮಗೆ ತಿಳಿಸ್ಕೊಡ್ತೀನಿ. ವಿಡಿಯೋನ ಕೊನೆವರೆಗೂ ನೋಡಿ. ಮಧ್ಯದಲ್ಲಿ ಫೋನ್ ನಂಬರ್ ಸಹ ಕೊಡ್ತೀನಿ. ನೀವು ವಿಡಿಯೋನ ಸ್ಕಿಪ್ ಮಾಡಿ ನೋಡಬೇಡಿ. ಸ್ಕಿಪ್ ಮಾಡೋದ್ರಿಂದ ಆ ಫೋನ್ ನಂಬರ್ ಅನ್ನೋದು ಮಿಸ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಸ್ಕಿಪ್ ಮಾಡದೆ ವಿಡಿಯೋನ ಕೊನೆವರೆಗೂ ನೋಡಿ. ಈಗ ಫಸ್ಟು ನಿಮಗೆ ನೋಟ್ಸ್ ಯಾವ ರೀತಿ ಇರುತ್ತೆ ಅಂತ ತೋರಿಸ್ತೀನಿ, ಅದನ್ನು ನೋಡಿ. ಅದಾದ ನಂತರ ನೋಟ್ಸ್ನ ಬೆಲೆ ಎಷ್ಟು, ಅದನ್ನು ನೀವು ಯಾವ ರೀತಿ ತೊಗೊಳ್ಬೇಕಂತ ಮತ್ತೆ ನಿಮಗೆ ತಿಳಿಸ್ಕೊಡ್ತೀನಿ. ಇದು 3 ನೋಟ್ಸು, ಬ್ಲೌಸು ಮತ್ತು ಚೂಡಿದಾರ್ ಟಾಪು, ಚಾರ್ಟ್ ನೋಟ್ಸು. ನಿಮಗೆ ಯಾವ ರೀತಿ ಇರುತ್ತೆ ನೋಟ್ಸ್ ಅನ್ನೋದು ತೋರಿಸ್ತೀನಿ ನೋಡಿ. 4 ಡಾಟ್ ಬ್ಲೌಸು, ಬ್ಯಾಕ್ ಸೈಡ್ ಪಾರ್ಟ್ ಕಟಿಂಗ್. ನಿಮಗೆ ಸಪ್ರೇಟ್ ಪಾರ್ಟ್ ವೈಸ್ ಇರುತ್ತೆ, ಕಂಪ್ಲೀಟ್ ಡೀಟೇಲ್ಸ್ ಇರುತ್ತೆ, ಪಾಯಿಂಟ್ ವೈಸ್ ಇರುತ್ತೆ, ಮತ್ತು ಇದರಲ್ಲಿ ಫಾರ್ಮುಲಾ ಇರುತ್ತೆ ಮತ್ತು ಉದಾಹರಣೆನೂ ಇರುತ್ತೆ. ಬ್ಯಾಕ್ ಸೈಡ್ ಪಾರ್ಟ್ ಕಟಿಂಗ್ ಮಾಡೋದಕ್ಕೆ 11 ಪಾಯಿಂಟ್ಸ್ ಇರುತ್ತೆ. ಈ 11 ಪಾಯಿಂಟ್ಸ್ನ ನೀವು ಓದ್ಕೊಂಡು ಮಾರ್ಕಿಂಗ್ ಮಾಡಿದರೆ ಬ್ಯಾಕ್ ಸೈಡ್ ಪಾರ್ಟು ಕಂಪ್ಲೀಟ್ ಕಟಿಂಗ್ ಮಾಡ್ಬೋದು. ಯಾವ ರೀತಿ ಬಂದಿದೆ ಅಂತ ಹಿಂದ್ಗಡೆ ಸೈಡ್ ನಿಮಗೆ ಡಯಾಗ್ರಾಮ್ ಇರುತ್ತೆ. ಮುಂದೆ ಫಸ್ಟು ನಿಮಗೆ ಪಾಯಿಂಟ್ಸ್ ಇರುತ್ತೆ. ಈ ಪಾಯಿಂಟ್ಸ್ನ ಓದ್ಕೊಂಡು ನೀವು ಈಸಿಯಾಗಿ ಮಾರ್ಕ್ ಮಾಡ್ಬೋದು. ನೀವು ಮಾರ್ಕ್ ಮಾಡಿರುವಂಥದ್ದು ಮತ್ತು ಈ ಡಯಾಗ್ರಾಮಲ್ಲಿ ಇರುವಂಥದ್ದು ಕರೆಕ್ಟಾಗಿ ಇದೆಯಾ ಇಲ್ವೋ ಅಂತ ಒಂದು ಸಲ ಕ್ರಾಸ್ ಚೆಕ್ ಮಾಡ್ಕೊಳ್ಬೋದು. ಅದೇ ರೀತಿ ಫ್ರಂಟ್ ಸೈಡ್ ಪಾರ್ಟ್ ಕಟಿಂಗ್ ಮಾಡೋದಕ್ಕೆ ಪಾಯಿಂಟ್ಸ್ ಇರುತ್ತೆ, ಅದರದ್ದು ಹಿಂದ್ಗಡೆ ಡಯಾಗ್ರಾಮ್ ಇರುತ್ತೆ. ಮತ್ತು ಕ್ರಾಸ್ ಬೆಲ್ಟ್ ಕಟಿಂಗ್ ಮಾಡೋದಕ್ಕೆ ಪಾಯಿಂಟ್ಸ್ ಇರುತ್ತೆ, ಅದು ಇಮೇಜ್ ಇರುತ್ತೆ. ನಂತರ ಸ್ಲೀವ್ಸ್ ಕಟಿಂಗ್ ಮಾಡೋದಕ್ಕೆ ಪಾಯಿಂಟ್ಸ್ ಇರುತ್ತೆ, ಅದರದ್ದು ಇಮೇಜ್ ಇರುತ್ತೆ. ಈ ರೀತಿ ನಿಮಗೆ ಕಂಪ್ಲೀಟಾಗಿ ಎಲ್ಲ ಮಾಡಲ್ಸು ಇರುತ್ತೆ ಇದರಲ್ಲಿ. ನೋಡ್ತಾ ಇದ್ದೀರಲ್ವ. 4 ಡಾಟ್ ಬ್ಲೌಸು, ಬೋಟ್ ನೆಕ್ಕು, ಪ್ರಿನ್ಸಸ್ ಕಟ್ಟು, ಸಿಂಗಲ್ ಕಟೋರಿ, ಡಬಲ್ ಕಟೋರಿ, ಫುಲ್ ಕಾಲರ್ ನೆಕ್, ಹಾಫ್ ಕಾಲರ್ ನೆಕ್, ಈ ರೀತಿ ಎಲ್ಲ ಮಾಡಲ್ಸು ಬ್ಲೌಸ್ ಕಟಿಂಗ್ ಮಾಡುವಂಥ ನೋಟ್ಸ್ ಇದು. ಈ ಬ್ಲೌಸ್ ಕಟಿಂಗಲ್ಲಿ ಇಷ್ಟಿರುತ್ತೆ. ಇದು ಬ್ಲೌಸ್ ಆಯ್ತಲ್ವ. ನೋಡಿ, ಕಲರ್ ಜೆರಾಕ್ಸ್ ತೊಗೊಂಡ್ರೆ ನಿಮಗೆ ಈ ರೀತಿ ಕಾಣಿಸುತ್ತೆ. ಇದು ಚೂಡಿದಾರ್ ಟಾಪ್ ನೋಟ್ಸು. ನಾನಿದು ವೈಟ್ ಆ್ಯಂಡ್ ಬ್ಲಾಕ್ ತೊಗೊಂಡಿದ್ದೀನಿ, ನಿಮಗೆ ಗೊತ್ತಾಗಲಿ ಯಾವ ರೀತಿ ಇರುತ್ತೆ ಅಂತ. ಓಕೆನಾ. ವೈಟ್ ಆ್ಯಂಡ್ ಬ್ಲಾಕ್ ಆದರೆ ನೋಡಿ ಈ ರೀತಿ ಇರುತ್ತೆ. ಕಲರ್ ಜೆರಾಕ್ಸ್ ಆದರೆ ನಿಮ್ಗೊಂದು ಸ್ವಲ್ಪ ಕಲರ್ ಕಾಣಿಸ್ತಾ ಇರುತ್ತೆ. ನೋಡಿ, ನೋಡ್ತಾ ಇದ್ದೀರಲ್ವ. ಇದು ಕಲರ್ ಜೆರಾಕ್ಸ್, ಸ್ವಲ್ಪ ಕಲರ್ ಇರುತ್ತೆ. ವೈಟ್ ಆ್ಯಂಡ್ ಬ್ಲಾಕ್ ಆದರೆ ಈ ರೀತಿ ಇರುತ್ತೆ. ಬಟ್ ಅಕ್ಷರಗಳೆಲ್ಲ ಕ್ಲಿಯರಾಗಿ ಕಾಣಿಸುತ್ತೆ. ನಿಮ್ಮ ಹತ್ರ ಅಮೌಂಟ್ ಜಾಸ್ತಿ ಇದ್ದರೆ ಕಲರ್ ಪ್ರಿಂಟ್ ತೊಗೊಳ್ಳಿ, ಇಲ್ಲಾಂದರೆ ವೈಟ್ ಆ್ಯಂಡ್ ಬ್ಲಾಕೇ ತೊಗೊಳ್ಳಿ. ಇದು ಅಷ್ಟೇ. ಚೂಡಿದಾರ್ ಟಾಪಲ್ಲಿ ನಿಮಗೆ ಫಸ್ಟು ಸೈಡ್ ಓಪನ್ ಟಾಪು, ಅಂಬ್ರೆಲಾ, ಎಲೆನ್ ಕುರ್ತಾ, ಕಾಲರ್ ನೆಕ್, ಫುಲ್ ಕಾಲರ್ ನೆಕ್, ಹಾಫ್ ಕಾಲರ್ ನೆಕ್, ಐವಿ ಕಾಲರ್ ನೆಕ್, ಈ ರೀತಿ ಕಂಪ್ಲೀಟ್ ಎಲ್ಲ ನಿಮಗೆ ಚೂಡಿದಾರ್ ಟಾಪ್ಸ್ದು ಕಟಿಂಗ್ ಮಾಡುವಂಥ ನೋಟ್ಸು. ಇದು ಅಷ್ಟೇ ಪಾಯಿಂಟ್ ವೈಸ್ ಇರುತ್ತೆ. ಅದ್ರ ಜೊತೆಗೆ ಪಾಯಿಂಟ್ ಕಂಪ್ಲೀಟ್ ಆದ ನಂತರ ಈ ರೀತಿ ಡಯಾಗ್ರಾಮ್ ಇರುತ್ತೆ, ಒಂದು ಸಲ ಚೆಕ್ ಮಾಡ್ಕೊಳ್ಬೋದು. ಇದು ಚೂಡಿದಾರ್ ಟಾಪ್ ನೋಟ್ಸು. ನಿಮಗೆಲ್ಲ ಥರದ ಮಾಡಲ್ಸು ಇರುತ್ತೆ ಇದರಲ್ಲಿ. ಓಕೆನಾ. ಇದಾಯ್ತಲ್ವ, ಇದು ಚೂಡಿದಾರ್ ಟಾಪ್ದು. ಇದು ಚಾರ್ಟ್ ನೋಟ್ಸು. ಚಾರ್ಟ್ ನೋಟ್ಸು ನಿಮಗೆ 28 ಇಂಚಿಂದ 48 ಇಂಚ್ವರೆಗೂ ಮೆಜರ್ಮೆಂಟ್ಗಿರುತ್ತೆ. ಬ್ಲೌಸು ಮತ್ತು ಚೂಡಿದಾರ್ ಟಾಪು ನೀವೇನು ನೋಡಿದಿರಲ್ವ, ಅದು ಯಾವ ರೀತಿ ಕಟಿಂಗ್ ಮಾಡಬೇಕು ಅಂತ ಅದರಲ್ಲಿರುತ್ತೆ ಡೀಟೇಲ್ ಆಗಿ. ಮತ್ತು ಅದರಲ್ಲಿ ಫಾರ್ಮುಲಾ ಇರುತ್ತೆ, ಉದಾಹರಣೆ ಇರುತ್ತೆ. ಇದೇನೆಂದರೆ ಯಾವುದಕ್ಕೆ ಎಷ್ಟು ತೊಗೊಳ್ಬೇಕು. 0 ನೆಕ್ ಡೀಪಿಂದ 10-12 ಇಂಚ್ವರೆಗೂ ಡೀಪ್ ಇರಲಿ. ಶೋಲ್ಡರು, ಹಾರ್ಮೋಲ್ ಡೌನಿಂಗು ಮತ್ತು ಹಾರ್ಮೋಲ್ ರೌಂಡಿಂಗು, ಇದನ್ನು ಯಾವ ರೀತಿ ತೊಗೊಳ್ಬೇಕು. ಬ್ಲೌಸ್ ಲೆಂತ್ ಎಷ್ಟು ತೊಗೊಳ್ಬೇಕು, ಫ್ರಂಟ್ ಸೈಡು ಡಾಟ್ಸ್ ಎಷ್ಟು ತೊಗೊಳ್ಬೇಕು, ಡಾಟ್ ವಿಡ್ತ್ ಎಷ್ಟು ತೊಗೊಳ್ಬೇಕು, ಕ್ರಾಸ್ ಬೆಲ್ಟ್ ವಿಡ್ತ್ ಎಷ್ಟು ತೊಗೊಳ್ಬೇಕು, ಸ್ಲೀವ್ ಹಾರ್ಮೋಲ್ ಡೌನಿಂಗ್ ಎಷ್ಟು ತೊಗೊಳ್ಬೇಕು, ಈ ರೀತಿ ಕಂಪ್ಲೀಟ್ ರೆಡಿ ಇರುತ್ತೆ. ಒಂದೊಂದು ಚೆಸ್ಟ್ ಮೆಜರ್ಮೆಂಟ್ಗೆ ಒಂದೊಂದು ಚಾರ್ಟ್ ಇರುತ್ತೆ. ನೋಡಿ, ಕಂಪ್ಲೀಟ್ 28 ಇಂಚಿಂದ 48 ಇಂಚ್ವರೆಗೂ ನಿಮಗೆ ಕಂಪ್ಲೀಟಾಗಿರುತ್ತೆ. ಇದು ಚಾರ್ಟ್ ನೋಟ್ಸು. ಈಗ ಈ 3 ನೋಟ್ಸು ನೋಡಿದ್ರಲ್ವ ಯಾವ ರೀತಿ ಇರುತ್ತೆ ಅಂತ. ಈ 3 ನೋಟ್ಸು ಯಾವ ರೀತಿ ಇರುತ್ತೆ ಅಂತ ನೋಡಿದ್ರಲ್ವ. ಬ್ಲೌಸು, ಚೂಡಿದಾರ್ ಟಾಪು, ಚಾರ್ಟ್ ನೋಟ್ಸು. ಈಗ ಇದರ ಬೆಲೆ ಎಷ್ಟು, ನೀವು ಯಾವ ರೀತಿ ತೊಗೊಳ್ಬೇಕಂತ ತಿಳಿಸ್ಕೊಡ್ತೀನಿ ನೋಡಿ. ನೋಟ್ಸ್ ಯಾವ ರೀತಿ ಇರುತ್ತೆ ಅಂತ ನೋಡಿದ್ರಲ್ವ. ಈಗ ಈ ನೋಟ್ಸ್ನ ಬೆಲೆ ಎಷ್ಟು, ಇದನ್ನು ನೀವು ಯಾವ ರೀತಿ ತೊಗೊಳ್ಬೇಕು ಅಂತ ತಿಳಿಸ್ತೀನಿ. ವಿಡಿಯೋನ ಗಮನ ಇಟ್ಟು ನೋಡಿ. ನೋಟ್ಸ್ನ ಒರಿಜಿನಲ್ ಪ್ರೈಸ್ ಬಂದುಬಿಟ್ಟು 3000 ರೂಪಾಯಿ ಇದೆ. ಈಗ ನಿಮಗೆ ಆಫರಲ್ಲಿ ಈ ನೋಟ್ಸು ಕೇವಲ 1000 ರೂಪಾಯಿಗೆ ಮಾತ್ರ ಸಿಗ್ತಾಯಿದೆ. ನೋಟ್ಸ್ನ ಬೆಲೆ 1000 ರೂಪಾಯಿ ಮಾತ್ರ. ಇದನ್ನು ನೀವು ಯಾವ ರೀತಿ ತೊಗೊಳ್ಬೇಕು ಅಂದರೆ, ಈಗ ಡಿಸ್ಪ್ಲೇ ಮೇಲೆ ಫೋನ್ ನಂಬರ್ಸ್ ಕಾಣಿಸ್ತಾ ಇದೆ ನೋಡಿ. ವಿಡಿಯೋನ ಸ್ಟಾಪ್ ಮಾಡಿ ಸ್ಕ್ರೀನ್ಶಾಟ್ ತೆಗೆದು ಇಟ್ಕೊಳ್ಳಿ ಈ ನಂಬರ್ನ. ಫಸ್ಟು ಯೆಲ್ಲೋ ಕಲರ್ ಬಾಕ್ಸಲ್ಲಿ ಇರುವಂಥ ನಂಬರ್ 9108108635 ಇದು ಫೋನ್ಪೇ ಮತ್ತು ಗೂಗಲ್ ಪೇ ನಂಬರು. ರೆಡ್ ಕಲರ್ ಬಾಕ್ಸಲ್ಲಿರುವಂಥ ನಂಬರು ವಾಟ್ಸಪ್ ನಂಬರು. ಓಕೆನಾ. ಈಗ ನೀವು 1000 ರೂಪಾಯಿ ಅಮೌಂಟ್ನ ಫೋನ್ಪೇ ಇಲ್ಲ ಗೂಗಲ್ ಪೇ ಮಾಡಿ ಅದನ್ನು ಸ್ಕ್ರೀನ್ಶಾಟ್ ತೆಗೆದು ವಾಟ್ಸಪ್ ನಂಬರ್ಗೆ ಕಳಿಸ್ಬೇಕು. ಈಗ ಸ್ಕ್ರೀನ್ಶಾಟ್ ಈ ರೀತಿ ಇರಬೇಕು, ಡಿಸ್ಪ್ಲೇ ಮೇಲೆ ಕಾಣಿಸ್ತಾ ಇದೆ ನೋಡಿ, ಈ ರೀತಿ ಇರಬೇಕು. ಆ ಸ್ಕ್ರೀನ್ಶಾಟ್ ತೆಗೆದು ಪೇಮೆಂಟ್ ಮಾಡಿರೋದನ್ನು ನೀವು ವಾಟ್ಸಪ್ ನಂಬರ್ಗೆ ಕಳಿಸ್ಬೇಕು. ಕಳಿಸಿ ನೋಟ್ಸ್ ಅಂತ ಒಂದು ಮೆಸೇಜ್ ಮಾಡಿದರೆ ನಾನು ನಿಮಗೆ ನೋಟ್ಸ್ನ PDF ಫೈಲ್ ಕಳಿಸ್ಕೊಡ್ತೀನಿ, 3 ನೋಟ್ಸ್ದು. ಈಗ ಡಿಸ್ಪ್ಲೇ ಮೇಲೆ ಕಾಣಿಸ್ತಾ ಇದೆ ನೋಡಿ, ಈ ರೀತಿ ಇರುತ್ತೆ. ಇದನ್ನು ನೀವು ಡೌನ್ಲೋಡ್ ಮಾಡಿಕೊಂಡು ನಿಮ್ಮ ಹತ್ರ ಇರುವಂಥ ಕಂಪ್ಯೂಟರ್ ಸೆಂಟ್ರಿಗೆ ಹೋಗಿ ಪ್ರಿಂಟ್ ತೊಗೊಂಡು ಒಂದು ಫೈಲಲ್ಲಿ ಹಾಕಿ ಇಟ್ಕೊಳ್ಬೇಕು. ನಾನು ಬುಕ್ಕು ಕಳಿಸ್ಕೊಡೋದಿಲ್ಲ. ಏಕೆ ಅಂದರೆ ಪೇಪರ್ ಆಗಿರೋದ್ರಿಂದ ಅರ್ಧೋಗೋ ಚಾನ್ಸಸ್ ತುಂಬ ಇರುತ್ತೆ, ಹಾಳಾಗೋಗೋ ಚಾನ್ಸಸ್ ತುಂಬ ಇರುತ್ತೆ ಕೊರಿಯರಲ್ಲಿ. ಸೊ ಹಾಗಾಗಿ ನಿಮಗೆ ಒರಿಜಿನಲ್ PDF ಫೈಲ್ ಮಾತ್ರ ಕಳಿಸ್ಕೊಡ್ತೀನಿ.
ಪ್ರಿಂಟು ನೀವೇ ತೊಗೊಳ್ಬೇಕು. ಅದ್ರ ಜೊತೆಗೆ ವೀಡಿಯೋಸ್ದು ಲಿಂಕ್ ಕಳಿಸ್ಕೊಡ್ತೀನಿ. ಈ ವೀಡಿಯೋಸ್ ಲಿಂಕು ಲೈಫ್ ಟೈಮ್ ಇರುತ್ತೆ. ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ನೀವು ವೀಡಿಯೋಸ್ನ ಯಾವಾಗ ಬೇಕಾದರೂ ನೋಡ್ಬೋದು, ಎಷ್ಟು ಸಾರಿ ಬೇಕಾದರೂ ನೋಡ್ಬೋದು. ನೋಟ್ಸ್ ತಗೊಂಡ ನಂತರ ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ, ಇಲ್ಲ ಡೈರೆಕ್ಟಾಗಿ ಕಾಲ್ ಮಾಡಿ ನಿಮ್ಮ ಎಲ್ಲ ಡೌಟ್ಸ್ನ ನೀವು ಕ್ಲಿಯರ್ ಮಾಡ್ಕೊಳ್ಬೋದು. ಒಂದು ವೇಳೆ ನಿಮ್ಮ ಹತ್ರ ಫೋನ್ಪೇ ಗೂಗಲ್ ಪೇ ಇಲ್ಲ ಅಂದರೆ ನೀವು ಬೇರೆ ಯಾರ ಕಡೆಯಿಂದಾದರೂ ಅಮೌಂಟ್ನ ಪೇ ಮಾಡಿಸ್ಬೋದು. ಅವ್ರಿಗೆ ಫಸ್ಟು ನನ್ನ ಫೋನ್ಪೇ ಗೂಗಲ್ ಪೇ ನಂಬರ್ನ ಕೊಡಿ, ಅವ್ರಿಗೆ ಅಮೌಂಟ್ ಪೇ ಮಾಡೋದಕ್ಕೆ ಹೇಳಿ, ನಂತರ ಸ್ಕ್ರೀನ್ಶಾಟ್ ತೊಗೊಳೋದಕ್ಕೆ ಹೇಳಿ. ಆ ಸ್ಕ್ರೀನ್ಶಾಟ್ನ ನಿಮ್ಮ ವಾಟ್ಸಪ್ ನಂಬರ್ಗೆ ಕಳಿಸ್ಕೊಳ್ಳಿ. ನಿಮ್ಮ ವಾಟ್ಸಪ್ ನಂಬರಿಂದ ನನ್ನ ವಾಟ್ಸಪ್ ನಂಬರ್ಗೆ ಕಳಿಸಿದರೆ ನಾನು ನಿಮ್ಮ ವಾಟ್ಸಪ್ ನಂಬರ್ಗೆ PDF ಫೈಲು ವಿಡಿಯೋ ಲಿಂಕ್ನ ಕಳಿಸ್ಕೊಡ್ತೀನಿ. ಇದರಲ್ಲಿ ಯಾವುದೇ ಥರದ ಮೋಸ ಇರೋದಿಲ್ಲ, 100% ಜೆನ್ಯೂನ್ ಇರುತ್ತೆ. ನಾನು ಯೂಟ್ಯೂಬಲ್ಲಿ ಸುಮಾರು 8 ವರ್ಷದಿಂದ ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಸಾಕಷ್ಟು ಜನ ನೋಡಿದ್ದಾರೆ. ಸೊ ಯಾವುದೇ ಅನುಮಾನ ಇಟ್ಕೊಳ್ಬೇಡಿ, ಅಮೌಂಟ್ನ ನೀವು ಪೇ ಮಾಡಿ ಧೈರ್ಯವಾಗಿ ನೋಟ್ಸ್ನ ತೊಗೊಳ್ಳಿ. ನಿಮ್ಗೆ ಏನೇ ಡೌಟ್ ಇರಲಿ ಕಾಲ್ ಮಾಡಿ ನೀವು ಆರಾಮ್ಸೆ ನಿಮ್ಮ ಎಲ್ಲ ಡೌಟ್ಸ್ನ ನೀವು ಕ್ಲಿಯರ್ ಮಾಡ್ಕೊಳ್ಳಿ. ಇದು ನೋಟ್ಸ್ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸು. ನೆನಪಿರಲಿ, ಈ ಆಫರು ಸ್ವಲ್ಪ ದಿನ ಮಾತ್ರನೇ ಇರುತ್ತೆ. ನೋಟ್ಸ್ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಅಂತ ತಿಳ್ಕೊಂಡಿದ್ದೀರಲ್ವ. ಸೊ ಆಫರು ಸದ್ಯದಲ್ಲೇ ಕ್ಲೋಸ್ ಆಗುತ್ತೆ. ಈ ಆಫರ್ ಕ್ಲೋಸ್ ಆಗೋದ್ರೊಳಗಡೆ ಸಾಧ್ಯವಾದಷ್ಟು ಬೇಗ ಅಮೌಂಟ್ನ ಅರೇಂಜ್ ಮಾಡಿಕೊಂಡು ನೋಟ್ಸ್ನ ತೊಗೊಳ್ಳಿ. ಈ ಡಿಸೈನು ನೀವು ಆಲ್ರೆಡಿ ನೆಕ್ ಡಿಸೈನ್ ತಮ್ಮನೆಲ್ಲಲ್ಲಿ ನೋಡಿದ್ರಲ್ವ, ಬೋಟ್ ನೆಕ್ಕು ಸ್ಕ್ಯಾಲಪ್ ನೆಕ್ ಡಿಸೈನು. ಇದನ್ನು ನಾನು ಸಿಂಪಲ್ ಮೆಥಡ್ನಲ್ಲಿ ಕ್ಯಾನ್ವಾಸ್ ಇಲ್ಲದೇ ಯಾವ ರೀತಿ ಪಕ್ಕ ಮಾಡಬೇಕು ಅಂತ ತಿಳಿಸ್ಕೊಡ್ತೀನಿ. ತುಂಬ ಈಸಿ ಮೆಥಡ್ನಲ್ಲಿ ತಿಳಿಸ್ಕೊಡ್ತೀನಿ, ವಿಡಿಯೋನ ಪೂರ್ತಿಯಾಗಿ ನೋಡಿ. ಇದಕ್ಕೆ ಬಾರ್ಡರ್ ಕಂಪಲ್ಸರಿ ಇರಬೇಕು. ಅಂದರೆ ಬ್ಲೌಸ್ ಪೀಸಲ್ಲಿ 2 ಸೈಡ್ ಬಾರ್ಡರ್ ಇರಬೇಕು, ಮೇಲ್ಗಡೆ ಸೈಡು ಕೆಳಗಡೆ ಸೈಡು. ಆ ರೀತಿ 2 ಸೈಡ್ ಬಾರ್ಡರ್ ಇದ್ದರೆ ನಮಗಿದು ಬೆಟರ್ ಇರುತ್ತೆ. ಒಂದು ಸೈಡ್ ಆದರೂ ಬಾರ್ಡ್ರ್ ಇರಬೇಕು, ಫುಲ್ಲು ಲಾಂಗು, ಸ್ವಲ್ಪ ಸೈಜು 4 ಇಂದ 5 ಇಂಚು ದೊಡ್ಡ ಬಾರ್ಡ್ರ್ ಇದ್ದರೆ ಈ ನೆಕ್ ಡಿಸೈನ್ ಅನ್ನೋದು ಮಾಡೋದಕ್ಕೆ ಬರುತ್ತೆ. ಇದು ಕಂಪಲ್ಸರಿ. ಫಸ್ಟು ಡಿಸೈನು ಲೈನಿಂಗಲ್ಲೇ ಮಾರ್ಕ್ ಮಾಡ್ಕೊಳ್ಬೇಕು. ಇದು ಬೋಟ್ ನೆಕ್ ಡಿಸೈನು. ಬೋಟ್ ನೆಕ್ ಡೀಪು ರೆಡಿ ನಾನು 3 ಇಂಚ್ ತೊಗೊಂಡಿದ್ದೀನಿ. ಫಸ್ಟು ಬೋಟ್ ನೆಕ್ ಶೇಪ್ನೇ ಮಾರ್ಕ್ ಮಾಡ್ಕೊಳ್ಬೇಕು. ಬೋಟ್ ನೆಕ್ ಶೇಪ್ನ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಈಗ ಸ್ಕ್ಯಾಲಪ್ ಡಿಸೈನ್ಗೆ ಫುಲ್ ಡೀಪು ಎಷ್ಟು ಇಂಚಿದೆ ಅಂತ ನೋಡ್ಕೊಳ್ಬೇಕು. ಇಲ್ಲಾಂದರೆ ಕೆಳಗಡೆಯಿಂದ ಒಂದು 3 ಇಂಚ್ 3.5 ಇಂಚ್ ಗ್ಯಾಪ್ ಇದ್ದರೆ ಸಾಕು. ನಾನು 3 ಇಂಚ್ ತೊಗೊಳ್ತಾ ಇದ್ದೀನಿ. ಬೋಟ್ ನೆಕ್ ಆಗಿರೋದ್ರಿಂದ ಏನು ಶೋಲ್ಡರ್ ಡ್ರಾಪ್ ಏನು ಬರೋದಿಲ್ಲ. ಸೊ ಹಾಗಾಗಿ 3 ಇಂಚ್ ಕೆಳಗಡೆಯಿಂದ ಸ್ಟ್ರೈಟಾಗಿ ಇದನ್ನು ಮಾರ್ಕ್ ಮಾಡ್ಕೊಳ್ಬೇಕು ಫಸ್ಟ್ ಈ ಡಿಸೈನ್ಗೆ. ಮತ್ತು ಬ್ರಾಡು ಇದು ಒಂದು ಜನರಲ್ಲಾಗಿ 3.5 ಇಂಚ್ ತೊಗೊಂಡ್ರೆ ಸಾಕಾಗುತ್ತೆ, ಬೆಟರ್ ಇರುತ್ತೆ. ಓಕೆನಾ. ಇಲ್ಲಿಂದ ಫಸ್ಟ್ ಇದನ್ನು ಸ್ಟ್ರೈಟಾಗಿ ಈ ರೀತಿ ಮಾರ್ಕ್ ಮಾಡ್ಕೊಳ್ಬೇಕು. ಇದಾದ ನಂತರ ಒಂದು 3/4 ಇಂಚಿಗೆ ಈ ರೀತಿ ಮತ್ತೊಂದು ಮಾರ್ಕ್ ಮಾಡ್ಕೊಳ್ಳಿ. ಓಕೆನಾ, ಅರ್ಥ ಆಯ್ತಲ್ವ. ಇಲ್ಲಿಂದ ಸ್ಕ್ಯಾಲಪ್ ಡಿಸೈನ್ಗೆ 2 ಇಂಚು, ಇಲ್ಲ 1.5 ಇಂಚ್ ಆದರೂ ನೀವು ಮಾರ್ಕ್ ಮಾಡ್ಕೊಳ್ಬೋದು. 2 ಇಂಚ್ ಆದರೆ ಸ್ವಲ್ಪ ಸೈಜ್ ದೊಡ್ಡದಿರುತ್ತೆ, 1.5 ಇಂಚ್ ಆದರೆ ಸ್ವಲ್ಪ ಚಿಕ್ಕದಿರುತ್ತೆ. ನೀವು 1.5 ಇಂಚ್ ಬೇಕಂದರೆ 1.5 ಇಂಚ್ ಮಾರ್ಕ್ ಮಾಡ್ಕೊಳ್ಳಿ, 2 ಇಂಚ್ ಬೇಕಂದರೆ 2 ಇಂಚ್ ಮಾರ್ಕ್ ಮಾಡ್ಕೊಳ್ಳಿ. ಸ್ಕ್ಯಾಲಪ್ ಚೂಸ್ ಮಾಡ್ಕೊಳ್ಳೋದು ನಿಮಗೆ ಬಿಟ್ಟಿದ್ದು. ಓಕೆನಾ. ನಾನು 1.5 ಇಂಚೇ ಮಾರ್ಕ್ ಮಾಡ್ಕೊಂಡಿದ್ದೀನಿ. 1.5 ಇಂಚ್ ಬೆಟರ್ ಇರುತ್ತೆ ನೋಡಿ. ಇಲ್ಲಿಗೆ ಈ ಕೆಳಗಡೆ ಮಾರ್ಕ್ ಮಾಡಿದ್ದೀವಲ್ವ, ಇಲ್ಲಿಗೆ ಸ್ಕ್ಯಾಲಪ್ ಅನ್ನೋದು ಬರಬೇಕು. ಫಸ್ಟು ಇಲ್ಲಿಂದ ಮತ್ತು ಈ ರೀತಿ ಇದು ಸ್ಕ್ಯಾಲಪ್ ನೆಕ್ಕು ಸ್ಕ್ಯಾಲಪ್ ಮಾರ್ಕ್ ಮಾಡೋದಕ್ಕೆ ಸ್ಕೇಲ್ ಬರುತ್ತೆ. ಓಕೆನಾ. ನೀವು ಆ ಸ್ಕೇಲ್ನ ಯೂಸ್ ಮಾಡಿಕೊಂಡು ಬೇಕಾದರೂ ಸ್ಕ್ಯಾಲಪ್ನ ಮಾರ್ಕ್ ಮಾಡ್ಕೊಳ್ಬೋದು. ಇಲ್ಲಾಂದ್ರೆ ನಿಮಗೆ ಈ ರೀತಿ ನಾನು ಯಾವ ರೀತಿ ಮಾರ್ಕ್ ಮಾಡ್ತಾಯಿದ್ದೀನಿ ಈ ರೀತಿ ನಾವು ಮಾರ್ಕ್ ಮಾಡ್ಕೊಳ್ತೀವಿ ಸರ್ ಅಂದರೂ ಏನು ತೊಂದರೆ ಇಲ್ಲ. ನೋಡಿಕೊಂಡು ಈ ರೀತಿ ನೀವು ಒಂದು ರಫಾಗಿ ಮಾರ್ಕ್ ಮಾಡಿಕೊಂಡು ಕಟ್ ಮಾಡಬೇಕಾದ್ರೆ ಕರೆಕ್ಟಾಗಿ ಕಟ್ ಮಾಡಿದರೆ ಆಯಿತು. ಏನು ಇದಕ್ಕಂತ ಕಷ್ಟಪಟ್ಟು ಏನು ಸ್ಕ್ಯಾಲಪ್ ನೆಕ್ ಮಾರ್ಕ್ ಮಾಡೋಂಥ ಅವಶ್ಯಕತೆ ಏನಿರೋದಿಲ್ಲ. ಸ್ವಲ್ಪ ಮತ್ತು ಇಲ್ಲಿಂದ ಇದು ಎಷ್ಟು ಬರುತ್ತೋ ಅಷ್ಟಿರಲಿ. ಓಕೆನಾ. ಇಷ್ಟನ್ನು ಮಾರ್ಕ್ ಮಾಡಿಕೊಂಡ್ರೆ ಸಾಕು, ಆಯ್ತಲ್ವ. ನೆಕ್ಸ್ಟು ಫಸ್ಟ್ ಇದು ಕಟ್ ಮಾಡ್ಕೊಳ್ಬೇಕು. ಈ ರೀತಿ ಕಟ್ ಮಾಡ್ಕೊಂಡ ನಂತರ ಈ ಪೀಸು ಇನ್ನೊಂದು ಕಟ್ ಮಾಡ್ಕೊಳ್ಬೇಕು. ಲೈನಿಂಗ್ನ ತೊಗೊಳ್ಳಿ, ಫೋಲ್ಡಿಂಗ್ ಇರುವಂಥದ್ದು ತೊಗೊಂಡು ನೋಡಿ, ಕೆಳಗಡೆ ಸೈಡು ಅಷ್ಟೇ ಇರಲಿ. ಮತ್ತು ಸೈಡು ಅಷ್ಟೇ ಇರಲಿ. ಈ ಮೇಲ್ಗಡೆ ಸೈಡ್ ಮಾತ್ರ 1/2 ಇಂಚ್ ಎಕ್ಸ್ಟ್ರಾ ಮಾರ್ಜಿನ್ ತೊಗೊಂಡ್ರೆ ಸಾಕು.
ಈ ನೆಕ್ ಡಿಸೈನ್ಗೆ ನಾನೀಗ ಯಾವ ರೀತಿ ತೋರಿಸ್ತೇನೆ ಅದೇ ರೀತಿ ನೀವು ಎಕ್ಸ್ಟ್ರಾ ತೊಗೊಳ್ಳೇಬೇಕಾಗುತ್ತೆ. ಆಮೇಲೆ ಇದನ್ನು ಮಾರ್ಕ್ ಮಾಡಿಕೊಂಡ್ರೆ ಆಯಿತು. ಓಕೆನಾ. ಇದು ಎಕ್ಸ್ಟ್ರಾ ತೊಗೊಳ್ಬೇಕು, ಅರ್ಧ ಇಂಚು ನೋಡಿ ಇಲ್ಲಿ ಎಕ್ಸ್ಟ್ರಾ ತೊಗೊಂಡಿದ್ದೀನಿ. ಇದು ಕಂಪಲ್ಸರಿ. ಎಕ್ಸ್ಟ್ರಾ ಏನಕ್ಕೆ ಅಂದರೆ ಅಟ್ಯಾಚ್ ಮಾಡೋದಕ್ಕೆ, ಎರಡೂ ಕಡೆ ಅಟ್ಯಾಚ್ ಮಾಡೋದಕ್ಕೆ ಕಾಲು ಇಂಚು ಮಾರ್ಜಿನ್ ಬೇಕಾಗುತ್ತೆ. ಸೊ ಈಗ ಈ ಪೀಸ್ ಅವಶ್ಯಕತೆ ಇಲ್ಲ, ಈಗ ನಮಗೆ ಈ ಪೀಸ್ ಇದ್ದರೆ ಸಾಕು. ಇದನ್ನು ಕಟ್ ಮಾಡ್ಕೊಂಡ ನಂತರ ನೆಕ್ಸ್ಟು ಬೋಟ್ ನೆಕ್ ಶೇಪ್ನ ಕಟ್ ಮಾಡ್ಕೊಳ್ಳಿ. ಬೋಟ್ ನೆಕ್ ಶೇಪ್ ಆದ ನಂತರ ನೆಕ್ಸ್ಟು ಸ್ಕ್ಯಾಲಪ್ ನೆಕ್ ಡಿಸೈನ್. ಸ್ಕ್ಯಾಲಪ್ ನೆಕ್ ಡಿಸೈನ್ ಸ್ವಲ್ಪ ಕೇರ್ಫುಲ್ಲಾಗಿ ನೋಡಿಕೊಂಡು ಕಟ್ ಮಾಡ್ಕೊಳ್ಳಿ. ನೋಡಿದ್ರಲ್ವ, ಈ ರೀತಿ ಕಟ್ ಮಾಡ್ಕೊಳ್ಬೇಕು. ಇದನ್ನು ನಾವು ಲೈನಿಂಗಲ್ಲೇ ಕಟ್ ಮಾಡ್ಕೊಳ್ಬೇಕು. ನೆಕ್ಸ್ಟ್ ಈಗ ಮೇನ್ ಫ್ಯಾಬ್ರಿಕ್ನ ಕಟ್ ಮಾಡ್ಕೊಳ್ಬೇಕು. ಈ ಪೀಸು ಸೈಡ್ಗೆ ಇಟ್ಕೊಳ್ಳಿ. ಇದನ್ನು ಫಸ್ಟು ಪಕ್ಕ ಮಾಡೋದಕ್ಕೆ ನೋಡಿ, ಫಸ್ಟು ಬೋಟ್ ನೆಕ್ ಬಿಟ್ಟು ಒಂದು ಸ್ವಲ್ಪ ಕಾಲು ಇಂಚು ಮೇನ್ ಫ್ಯಾಬ್ರಿಕ್ ಇದನ್ನು ಕಟ್ ಮಾಡ್ಕೊಳ್ಳಿ. ನೆಕ್ಸ್ಟು ಸ್ಕ್ಯಾಲಪ್ ಪಕ್ಕದಲ್ಲೇ ನೋಡಿ ಈ ರೀತಿ ಕಟ್ ಮಾಡ್ಕೊಳ್ಳಿ. ಆಯ್ತಲ್ವ. ಈಗ ನಾನು ಯಾವ ರೀತಿ ತೋರಿಸ್ತೀನೋ ಆ ರೀತಿ ನೀವು ಪಕ್ಕ ಮಾಡ್ಕೊಳ್ಬೇಕು. ಫಸ್ಟ್ ಈ ಮೇನ್ ಫ್ಯಾಬ್ರಿಕ್ನ ಆಪೋಸಿಟಲ್ಲಿ ಹಾಕ್ಕೊಂಡು ಇದಕ್ಕೆ 2 ಬಾರ್ಡ್ರನ್ನ ಇದ್ರ ಮೇಲ್ಗಡೆ ನೋಡ್ಕೊಳ್ಬೇಕು. ಇದು ಉಲ್ಟಾ ಸೀದಾ ಕೆಳಗಡೆ ಮತ್ತು ಮೇಲೆ ಇರುತ್ತೆ, ಯಾವ ಸೈಡ್ ಇದೆ ಅಂತ ನೋಡಿಕೊಂಡು ಹಾಕ್ಕೊಳ್ಬೇಕು. ಈ ಬಾರ್ಡ್ರನ್ನ ನೋಡಿ ಇದ್ರ ಮೇಲ್ಗಡೆ ಮೇನ್ ಫ್ಯಾಬ್ರಿಕ್ ಮೇಲ್ಗಡೆ ಸೀದಾ ಈ ರೀತಿ ಇಟ್ಕೊಳ್ಬೇಕು. ಇದಕ್ಕೆ ಬೇಕಾದರೆ ನೀವು ಒಂದು ಹೊಲಿಗೆನ ಹಾಕ್ಕೊಂಡ್ರೆ ಪರ್ಫೆಕ್ಟ್ ಇರುತ್ತೆ. ಈ ರೀತಿ ಕರೆಕ್ಟಾಗಿ ಜೋಡಿಸ್ಕೊಂಡು ಒಂದು ಹೊಲಿಗೆ ಹಾಕ್ಕೊಳ್ಳಿ. ಅದೇನೆಂದರೆ ನಿಮಗೆ ಸ್ಟಿಫ್ನೆಸ್ ಚೆನ್ನಾಗಿರುತ್ತೆ. ಬಾರ್ಡ್ರಿಗೆ ಈ ರೀತಿ ಸ್ಟಿಚ್ ಮಾಡ್ಕೊಂಡ ನಂತರ ಎಕ್ಸಸ್ ಇರೋದನ್ನು ಕಟ್ ಮಾಡಿ. ಈಗ ನೋಡಿ ಇದ್ರ ಮೇಲ್ಗಡೆ ಲೈನಿಂಗು ಈ ರೀತಿ ಇದ್ರ ಮೇಲ್ಗಡೆ ಲೈನಿಂಗ್ ಹಾಕ್ಕೊಳ್ಬೇಕು. ಲೈನಿಂಗ್ ಹಾಕ್ಕೊಂಡು ಸ್ಕ್ಯಾಲಪ್ಪು ಶೇಪ್ ಇದೆಯಲ್ವ, ಸೊ ಅದನ್ನು ಫಸ್ಟು ಪಕ್ಕ ಮಾಡ್ಕೊಳ್ಳಿ. ಕಾಲು ಇಂಚು ಲೈನಿಂಗ್ ಮೇಲೆ ಬರಬೇಕು ಹೊಲಿಗೆ. ನಾವು ಕ್ಯಾನ್ವಾಸ್ ಹಾಕಿಲ್ಲ, ಸೊ ಹಾಗಾಗಿ ಲೈನಿಂಗ್ ಮೇಲೇ ಹೊಲಿಗೆ ಬರಬೇಕು. 1/4 ಇಂಚು. ಇದು ತುಂಬ ನಿಧಾನವಾಗಿ ನೀವು ಈ ರೀತಿ ಸ್ಟಿಚ್ ಮಾಡ್ಕೊಳ್ಬೇಕು. ಈ ರೀತಿ ಸ್ಟಿಚ್ ಮಾಡ್ಕೊಂಡ ನಂತರ ನೋಡಿ ಈ ಎಕ್ಸಸ್ ಇರುವಂಥ ಮೇನ್ ಫ್ಯಾಬ್ರಿಕ್ ಏನಿದೆ ಅದನ್ನು ಕಟ್ ಮಾಡ್ಕೊಳ್ಬೇಕು.
ಕಟ್ ಮಾಡ್ಕೊಂಡ ನಂತರ ನೋಡಿ ಈ ರೀತಿ ಕರೆಕ್ಟಾಗಿ ಶೇಪ್ ಇರೋ ಕಡೆ ಕಟ್ ಮಾಡಬೇಕು, ಹೊಲಿಗೆ ಕಟ್ ಆಗಬಾರ್ದು. ಈಗ ಇದನ್ನು ಈ ರೀತಿ ರಿವರ್ಸ್ ಮಾಡ್ಕೊಳ್ಳಿ. ಒಂದೊಂದು ಸ್ಕ್ಯಾಲಪ್ನೇ ನಿಧಾನವಾಗಿ ಈ ರೀತಿ ನೋಡಿಕೊಂಡು ಈ ರೀತಿ ರಿವರ್ಸ್ ಮಾಡಿಕೊಂಡು ಅಡ್ಜಸ್ಟ್ ಮಾಡ್ಕೊಳ್ಬೇಕು. ಈ ರೀತಿ ರಿವರ್ಸ್ ಮಾಡಿಕೊಂಡು ಈ ಸ್ಕ್ಯಾಲಪ್ನ ಸ್ವಲ್ಪ ಅಡ್ಜಸ್ಟ್ ಮಾಡಿಕೊಂಡು ಐರನ್ ಮಾಡ್ಕೊಳ್ಬೇಕು. ಐರನ್ ಮಾಡ್ಕೊಂಡ ನಂತರ ನೋಡೋದಕ್ಕೆ ಈ ರೀತಿ ಕಾಣಿಸುತ್ತೆ. ಇದಕ್ಕೆ ನೀವು ಬೇಕಾದರೆ ಸ್ಟಿಚ್ ಮಾಡ್ಕೊಳ್ಬೋದು, ಓಕೆನಾ. ಕಿನಾರಿ ಹೊಲಿಗೆನ ಹಾಕ್ಕೊಂಡ್ರೆ ಇನ್ನು ಸ್ವಲ್ಪ ನೀಟಾಗಿ ನಿಮಗೆ ಫಿನಿಶಿಂಗ್ ಅನ್ನೋದಿರುತ್ತೆ. ಈ ಸ್ಕ್ಯಾಲಪ್ ಡಿಸೈನ್ಗೆ ಶರ್ಟ್ ಕ್ಯಾನ್ವಾಸ್ ಬರುತ್ತೆ. ಸೊ ಆ ಶರ್ಟ್ ಕ್ಯಾನ್ವಾಸ್ನ ಯೂಸ್ ಮಾಡೋದ್ರಿಂದ ಇನ್ನೂ ಸ್ಕ್ಯಾಲಪ್ ಅನ್ನೋದು ಪರ್ಫೆಕ್ಟಾಗಿ ಬರುತ್ತೆ, ಶೇಪು ನೀಟಾಗಿರುತ್ತೆ, ಸ್ಟಿಫ್ನೆಸ್ ಇರುತ್ತೆ. ಸೊ ಎಲ್ಲರೂ ಅದನ್ನು ಯೂಸ್ ಮಾಡೋದಿಲ್ಲ. ಮತ್ತು ಬಾರ್ಡ್ರ್ ಇರುತ್ತೆ, ಮೇನ್ ಫ್ಯಾಬ್ರಿಕ್ ಇರುತ್ತೆ, ತುಂಬ ದಪ್ಪ ಆಗುತ್ತೆ ಅಂತಾರೆ. ಕೆಲವರು ಕ್ಯಾನ್ವಾಸ್ ಗುಣನೂ ಸ್ಟಿಚ್ ಮಾಡಿಸೋದಿಲ್ಲ, ಹಾಕ್ಸೋದಿಲ್ಲ. ಅದು ಕಸ್ಟಮರ್ಸ್ ಮೇಲೆ ಡಿಪೆಂಡ್ ಮಾಡಿಕೊಂಡು ನೀವು ಶರ್ಟ್ ಕ್ಯಾನ್ವಾಸ್ನ ಯೂಸ್ ಮಾಡೋದು ಇಲ್ವೋ ಅಂತ ಡಿಸೈಡ್ ಮಾಡ್ಕೊಳ್ಳಿ. ನಾನು ಯಾವ ರೀತಿ ಸ್ಟಿಚ್ ಮಾಡಬೇಕು ಅಂತ ನಿಮಗೆ ತೋರಿಸ್ಕೊಡ್ತೀನಿ. ನಿಮಗೆ ಯಾವುದು ಯೂಸ್ ಮಾಡಬೇಕು ಇಲ್ಲ ಅನ್ನೋದು ನೀವು ಡಿಸೈಡ್ ಮಾಡ್ಕೊಳ್ಬೋದು. ಇಲ್ಲಿ ಸೈಡ್ಗೆ ಫೋಲ್ಡ್ ಮಾಡಿಕೊಂಡು ನೋಡಿ ಈ ರೀತಿ ಎಷ್ಟಾಗಲ ಬೇಕೋ ಅಷ್ಟಾಗಲ ನೀವು ನೋಡ್ಕೊಂಡು ಫೋಲ್ಡ್ ಮಾಡಿ ಈ ರೀತಿ ಒಂದು ಸ್ಟಿಚ್ನ ಮಾಡ್ಕೊಳ್ಬೇಕು. ಸ್ಟಿಚ್ ಮಾಡಿಕೊಂಡ ನಂತರ ಈ ಲೈನಿಂಗ್ ಇರುತ್ತಲ್ವ, ಈ ಲೈನಿಂಗ್ ಸುತ್ತು ಅಟ್ಯಾಚ್ ಮಾಡಿಕೊಂಡು ಎಕ್ಸ್ಟ್ರಾ ಮೇನ್ ಫ್ಯಾಬ್ರಿಕ್ನ ಕಟ್ ಮಾಡ್ಕೊಳ್ಬೇಕು. ಈ ಪೀಸು ಅಷ್ಟೇ ಇದೇ ರೀತಿಯೇ ಸ್ಟಿಚ್ ಮಾಡ್ಕೊಂಡು ಎಕ್ಸ್ಟ್ರಾ ಮೇನ್ ಫ್ಯಾಬ್ರಿಕ್ನ ಕಟ್ ಮಾಡಬೇಕು. ಸೊ ಎರಡು ರೆಡಿ ಮಾಡ್ಕೊಂಡಿದ್ದೀವಿ. ನೆಕ್ಸ್ಟ್ ಇದಕ್ಕೆ ಈಗ ಪೈಪಿಂಗು ಬೋಟ್ ನೆಕ್ಕಿಗೆ ನೋಡಿ ಮೇಲ್ಗಡೆ ಸೈಡು ಮಾತ್ರನೇ ಬೋಟ್ ನೆಕ್ಕಿಗೆ ಪೈಪಿಂಗು. ಈ ರೀತಿ ಪೈಪಿಂಗ್ ಅಟ್ಯಾಚ್ ಮಾಡಿಕೊಂಡು ಲೈನಿಂಗ್ ಪೀಸ್ ತೊಗೊಳ್ಳಿ, ಕ್ರಾಸ್ ಪೀಸು. ಈ ರೀತಿ ಫೋಲ್ಡ್ ಮಾಡ್ಕೊಳ್ಳಿ, ಡಬಲ್ ಫೋಲ್ಡ್ ಮಾಡ್ಕೊಂಡು ಅದರ ಮೇಲ್ಗಡೆ ಇಟ್ಕೊಂಡು ಈ ಗೋಡನ್ನು ಅಡ್ಜಸ್ಟ್ ಮಾಡ್ಕೊಂಡಿರಬೇಕು. ಫುಟ್ಟು ಅಡ್ಜಸ್ಟ್ ಮಾಡಿಕೊಂಡು ನೀವು ಈಸಿಯಾಗಿ ಡಬಲ್ ಫೋಲ್ಡ್ನ ಮಾಡಿ ನೋಡಿ ಈ ರೀತಿ ಪೈಪಿಂಗ್ನ ಪಕ್ಕ ಮಾಡ್ಬೋದು. ತುಂಬ ಈಸಿ ಮೆಥಡ್ ಇದು. ಮುಂದೆ ಇದನ್ನು ಈ ರೀತಿ ಫೋಲ್ಡ್ ಮಾಡಿ ಇದಕ್ಕೆ ಒಂದು ಕಿನಾರಿ ಹೊಲಿಗೆ ಇಲ್ಲ ಪಾಯಿಂಟೆಡ್ ಹೊಲಿಗೆನ ಹಾಕ್ಕೊಂಡು, ಕಿನಾರಿ ಹೊಲಿಗೆ ಹಾಕಿದರೆ ಎಮ್ಮಿಂಗ್ ಮಾಡಬೇಕು, ಪಾಯಿಂಟೆಡ್ ಹೊಲಿಗೆನ ಹಾಕಿದರೆ ಎಮ್ಮಿಂಗ್ ಮಾಡೋ ಅವಶ್ಯಕತೆ ಇರೋದಿಲ್ಲ. ಸೊ ಯಾವ ಹೊಲಿಗೆ ಬೇಕು ಚೂಸ್ ಮಾಡಿಕೊಂಡು ಒಂದು ಹೊಲಿಗೆನ ಈ ರೀತಿ ಸ್ಟಿಚ್ ಮಾಡಿಕೊಂಡ್ರೆ ಪೈಪಿಂಗ್ ರೆಡಿ ಆಗುತ್ತೆ. ನೋಡಿದ್ರಲ್ವ ಎಷ್ಟು ಈಜಿ ಪೈಪಿಂಗು. ಸೇಮ್ ಎರಡು ಕಡೆ ಇದೇ ರೀತಿ ಪೈಪಿಂಗ್ ಮಾಡ್ಕೊಳ್ಬೇಕು. ನೆಕ್ಸ್ಟು ಬಾಟಮ್ ಪೀಸ್ ಇದಕ್ಕೂ ಅಷ್ಟೇ ಪೈಪಿಂಗ್ನ ರೆಡಿ ಮಾಡ್ಕೊಳ್ಬೇಕು. ಫಸ್ಟ್ ಈ ಲೈನಿಂಗಿಗೆ ಪೈಪಿಂಗ್ನ ಅಟ್ಯಾಚ್ ಮಾಡ್ಕೊಳ್ಬೇಕು. ಮೇಲ್ಗಡೆ ಸೈಡು ಮಾರ್ಜಿನ್ ಏನು ನಾವು ತೊಗೊಂಡಿರ್ತೀವೋ ಆ ಮಾರ್ಜಿನ್ ಸರಿಯಾಗಿ ಈ ರೀತಿ ಪೈಪಿಂಗ್ನ ಅಟ್ಯಾಚ್ ಮಾಡ್ಕೊಂಡ ನಂತರ ಇದು ಒಂದೇ ಸಲ ಪಕ್ಕ ಮಾಡೋದು. ಫಸ್ಟ್ ಈ ಮೇನ್ ಫ್ಯಾಬ್ರಿಕ್ನ ಈ ರೀತಿ ಹಾಕ್ಕೊಂಡು ನೋಡಿ ಮೇನ್ ಫ್ಯಾಬ್ರಿಕ್ ಮೇಲೆ ಫಸ್ಟು ಇದು ಸೀದ ಮೇಲೆ ಈ ರೀತಿ ಪೀಸ್ ಹಾಕ್ಕೊಳ್ಬೇಕು. ಹಾಕ್ಕೊಂಡ ನಂತರ ನಾವು ಈ ಸೆಂಟ್ರ್ ಪೀಸ್ ಕಟ್ ಮಾಡಿದ್ದೀವಲ್ವ, ಸೊ ಆ ಸೆಂಟ್ರ್ ಪೀಸು ಅಡ್ಜಸ್ಟ್ಮೆಂಟಿಗೆ ನೋಡ್ಕೊಳ್ಬೇಕು ಕರೆಕ್ಟಾಗಿ.
ಈ ರೀತಿ ನೋಡಿಕೊಂಡು ನಂತರ ನೋಡಿ ಈ ಲೈನಿಂಗ್ ಪೀಸ್ನ ಇದ್ರ ಮೇಲ್ಗಡೆ ಈ ರೀತಿ ಹಾಕ್ಕೊಳ್ಬೇಕು. ಹಾಕ್ಕೊಂಡು ಈಗ ಸ್ಟಿಚ್ ಮಾಡಬೇಕು. ಒಂದು ಸಲ ಈ ಲೈನಿಂಗಿಗೆ ಬರೋವರೆಗೂ ಒಂದು ಸಲ ಫಸ್ಟ್ ಒಂದು ಸ್ಟಿಚ್ನ ಮಾಡಿಕೊಂಡ್ರೆ ಒಂದು ಕ್ಲಾರಿಟಿ ಬರುತ್ತೆ. ಇಲ್ಲಿ ನಾವು ಈ ಮೇನ್ ಫ್ಯಾಬ್ರಿಕ್ನ ರಿಮೂವ್ ಮಾಡಬೇಕು, ಈ ಲೈನಿಂಗ್ನ ರಿಮೂವ್ ಮಾಡಬೇಕು. ಅದನ್ನು ನೋಡ್ಕೊಳ್ಬೇಕು. ಈ ಕಡೆ ಸೈಡು ಅಡ್ಜಸ್ಟ್ಮೆಂಟಿಂಗ್ನ ನೋಡಿಕೊಂಡು ಈ ಲೈನಿಂಗ್ನ ತೆಗೆದು ಸೈಡ್ಗೆ ಇಟ್ಕೊಳ್ಬೇಕು. ನೋಡಿ ಈಗ ಇದನ್ನು ರಿವರ್ಸ್ ಮಾಡಿಕೊಂಡ್ರೆ ನಮಗಿದು ಪಕ್ಕ ಆಗುತ್ತೆ. ನಿಮಗಿಲ್ಲಿ ಪೈಪಿಂಗು ಕಾಣಿಸುತ್ತೆ. ಓಕೆನಾ? ಪೈಪಿಂಗ್ ಇಷ್ಟು ಮಾತ್ರನೇ ಇರುತ್ತೆ. ಇಲ್ಲಿ ಕಚ್ಚಾ ಅನ್ನೋದು ಕಚ್ಚಾ ಅನ್ನೋದು ಪಕ್ಕ ಆಗುತ್ತೆ. ಪೈಪಿಂಗು ನಿಮಗೆ ಇಷ್ಟು ಮಾತ್ರನೇ ಇರುತ್ತೆ. ಇದೇನಾದರೂ ಪೈಪಿಂಗು ನಿಮಗೆ ಈ ಕಡೆ ಕಾಣಿಸ್ತಿದೆ ಅಲ್ವ, ಈ ರೀತಿ ಸೀದಾ ಬೇಕು ಅಂದರೆ ಪೈಪಿಂಗ್ ಅಟ್ಯಾಚ್ ಮಾಡಿದ್ದೀವಲ್ವ ಲೈನಿಂಗ್, ಅದ್ರ ಬದಲಾಗಿ ಮೇನ್ ಫ್ಯಾಬ್ರಿಕ್ಕಿಗೆ ಪೈಪಿಂಗ್ನ ಅಟ್ಯಾಚ್ ಮಾಡಿಕೊಂಡ್ರೆ ಫುಲ್ ಬರುತ್ತೆ. ನಾನು ಇಷ್ಟಕ್ಕೆ ಮಾತ್ರನೇ ಪೈಪಿಂಗ್ ತೊಗೊಂಡಿದ್ದೀನಿ. ಸೊ ಹಾಗಾಗಿ ಲೈನಿಂಗ್ ಅಟ್ಯಾಚ್ ಮಾಡಿಕೊಂಡು ನಾನು ಇದನ್ನು ಪಕ್ಕ ಮಾಡಿದ್ದೀನಿ. ಇದಕ್ಕೆ ಸ್ಟ್ರೈಟಾಗಿ ಒಂದು ಹೊಲಿಗೆ ಹಾಕ್ಕೊಂಡ್ರೆ ಇದು ಫುಲ್ ಫಿನಿಶಿಂಗ್ ಆಗುತ್ತೆ. ನಾವು ಯಾವ ರೀತಿ ಬೇಕಾದರೂ ಪಕ್ಕ ಮಾಡ್ಕೊಳ್ಬೋದು, ಸ್ಟಿಚ್ ಮಾಡ್ಬೋದು. ಆಯ್ತಲ್ವ? ಈ ಕೆಳಗಡೆ ಸೈಡು ಲೈನಿಂಗ್ ಅಟ್ಯಾಚ್ ಮಾಡಿಕೊಂಡು ಎಕ್ಸ್ಟ್ರಾ ಮೇನ್ ಫ್ಯಾಬ್ರಿಕ್ಕಿಂದ ಇದನ್ನು ಪಕ್ಕ ಮಾಡ್ಕೊಳ್ಳಿ. ಲಾಸ್ಟಲ್ಲಿ ನೋಡಿ ನೀವು ಇದನ್ನು ಎರಡು ಡಾಟ್ಸ್ನ ಬ್ಯಾಕ್ ಸೈಡ್ ಇಟ್ಕೊಂಡ ನಂತರ ಈ ಎಕ್ಸ್ಟ್ರಾ ಇರುವಂಥ ನಮಗೆ ಬಾರ್ಡ್ರ್ ಏನಿರುತ್ತೋ ಅದನ್ನು ಅಟ್ಯಾಚ್ ಮಾಡ್ಕೊಳ್ಬೇಕು. ಈ ರೀತಿ ಫೋಲ್ಡ್ ಮಾಡಿ ನೀಟಾಗಿ ಅಟ್ಯಾಚ್ ಮಾಡಿಕೊಂಡ್ರೆ ಇಲ್ಲಿಗೆ ಫಿನಿಶ್ ಆಗುತ್ತೆ ಇದು. ಓಕೆನಾ? ಇಷ್ಟು ಈ ಡಿಸೈನ್ ವಿಡಿಯೋ.